ಬೀದಿಯಲ್ಲಿ ಇವತ್ತು ಇದೆ. ಇದಕ್ಕೆಲ್ಲ ಕಾರಣ ಭಗವಂತನ ಶಕ್ತಿ. ಯಾವ ಕಾಳಿಹುಂಡಿ ಕ್ಷೇತ್ರಾಧಿಪತಿಗಳ ಒಂದು ಅನುಗ್ರಹದಿಂದ ನಾಗಬಸಪ್ಪನವರ ಘನ ಅಧ್ಯಕ್ಷತೆಯಲ್ಲಿ ಯಾವ ನಂಜಮ್ಮನವರು ಮತ್ತು ನಂಜುಂಡ ಅವರು ಕುಟುಂಬ ವರ್ಗದವರು ಇವತ್ತು ಗ್ರಾಮದ ಬೀದಿ ಯಜಮಾನರುಗಳ ಸಮಕ್ಷಮದಲ್ಲಿ ಭಕ್ತಿಯಿಂದ ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಅಥವಾ ಲಕ್ಷ್ಮೀ ಸನೇಶ್ವರರ ಶಪಥ ಎಂಬ ಕಥೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿರುವ ಸಂದರ್ಭದಲ್ಲಿ ಈ ಶನೇಶ್ವರ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಪಣವನ್ನು ತೊಟ್ಟು ಕೈಲಾಸ ಪರ್ವತಕ್ಕೆ ಬಂದರು. ಹೇ ಪರಮೇಶ್ವರ, ನಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ಅಂತ ನೇರವಾಗಿ ಹೇಳು. ಚಂಚಲಿಯಾದ ಈ ಲಕ್ಷ್ಮೀನ ಅಥವಾ ನಾನ? ಶಿವ ಹೇಳ್ತಾರೆ, ನೋಡ್ರಪ್ಪ, ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನಾನು ವಿವರಿಸಿ ಹೇಳಕ್ಕಾಗಲ್ಲ. ನಾನು ನಿಮ್ಮ ಜೊತೆಲಿ ಬಂದ್ಬಿಡ್ತೀನಿ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ ನಾರಾಯಣನ ಹತ್ರ ಕೊಟ್ಟೋಗೋಣ. ಅವನೇ ನಮಗೆ ತೀರ್ಪು ಕೊಡ್ತಾನೆ. ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ಅಂತ ಅವನೇ ಹೇಳ್ತಾನೆ. ನಡೀರಿ ಹೊರಡೋಣ, ಇದು ನನ್ನಿಂದ ಆಗದ ಕೆಲಸ ಅಂತ ಶಿವ ತಪ್ಪಿಸ್ಕೊಂಡ್ಬಿಟ್ಟು ಏನ್ ಮಾಡಿದಾನೆ, ಲಕ್ಷ್ಮೀ ಸನೇಶ್ವರರ ಜೊತೆಗೂಡಿ ವೈಕುಂಠದ ಕಡೆ ಬರ್ತಿರ್ಬೇಕಾದ್ರೆ ಆ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣ ಇವತ್ತು ನಮ್ಮ ಕತೆ ಮಾಡಿಸೋರು ಕುಟುಂಬ ವರ್ಗದವರ ಮನದೇವರು ಕೂಡ ಲಕ್ಷ್ಮೀನಾರಾಯಣ. ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಲಕ್ಷ್ಮೀನಾರಾಯಣ ನಿಜವಾಗ್ಲೂ ಕೂಡ ನಮ್ಮ ಕೊಳ್ಳೇಗಾಲದ ಈ ಪಕ್ಕದಲ್ಲಿ ನೆಲೆಯಾಗಿದ್ದಾನೆ. ನಾರಾಯಣ ಸ್ವಾಮಿಯ ತೇರು ಅಂದರೆ ಕೊಳ್ಳೇಗಾಲದಲ್ಲಿ ಬಹಳ ಹೆಸರುವಾಸಿಯಾದದ್ದು. ಅಂಥ ಪವಿತ್ರವಾಗಿರ್ತಕ್ಕಂಥ ಬೆಳಗಿರಂಗ ಸ್ವಾಮಿಯ ತೇರಿನಷ್ಟೇ ಸಮವಾದಂಥ ಈ ತೇರನ್ನ ಭಕ್ತಿಯಿಂದ ಪೂಜೆ ಮಾಡಿ ಎಳಿತಾರೆ. ಹಾಗೆ ಅಲ್ಲಿ ವೈಕುಂಠಕ್ಕೆ ಬರ್ತಾ ಇದ್ದಾರೆ ಲಕ್ಷ್ಮೀ ಸನೇಶ್ವರ ಇಬ್ಬರು. ನಿಗಮಗೋಚರನೆ ಕ್ಷೀರಸಾಗರ ಶಯನ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ವೈಕುಂಠವಾಸನೇ ನಾರಾಯಣ. ನಮೋ ನಾರಾಯಣ, ಲಕ್ಷ್ಮೀ ನಾರಾಯಣ. ಹರಿನಾರಾಯಣ ಪಂಚಶಯನ, ಹರಿನಾರಾಯಣ ಪಂಚಶಯನ, ಲಕ್ಷ್ಮೀ ಹರಿನಾರಾಯಣ ಪಂಚಶಯನ ನಾರಾಯಣ.
ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಹಣೆಯಲ್ಲಿ ನಾಮ ಗೋವಿಂದ ಬಾಯಲ್ಲಿ ನಾಮ ಗೋವಿಂದ ಪ್ರಭು ಇಂದಿರಾರಮಣ ಗೋವಿಂದ ಗೋವಿಂದ. ಹೇ ನಾರಾಯಣ, ಚಂಚಲೆಯಾದ ಈ ಲಕ್ಷ್ಮಿ ದೊಡ್ಡವಳು, ನಾನು ದೊಡ್ಡವನೇ ಹೇಳು ಬೇಗ. ನಾರಾಯಣ ಹೇಳ್ತಾನೆ, ಈ ಶಿವ ಏನೋ ಹೇಳ ಕಳಿಸೋದು ಬಿಟ್ಟು ಇಬ್ಬರನ್ನೂ ಕರ್ಕೊಂಡು ಇಲ್ಲಿಗೆ ಬಂದವನಲ್ಲ. ಇವರಿಬ್ಬರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನಾನು ಹೇಳಕ್ಕಾಯ್ತದ? ಹೇಳಿದ್ರೆ ತಾನೇ ಇದು ಸರಿ ಆಯ್ತದ? ಯಾಕೆಂದ್ರೆ ಅಲ್ಲಿ ಹೆಂಡತಿ ಅವಳೆ. ಒಂದು ವೇಳೆ ಸನೇಶ್ವರ ದೊಡ್ಡವನು ಅಂದ್ರೆ ನನ್ನ ಹೆಂಡತಿ ಮುನ್ಸ್ಕೊತಾಳೆ, ಸಂಸಾರವೇ ಮುರಿದೋಯ್ತದ. ಲಕ್ಷ್ಮಿನೇ ದೊಡ್ಡವಳು ಅಂದ್ಬಿಟ್ರೆ ಹೆಂಡತಿ ಕಡೆ ನ್ಯಾಯ ಮಾಡ್ಬಿಟ್ಟ ಕಣೆ ಅಂತಾರೆ ಜನ. ಹೌದೌದು. ಈಗೇನು ಮಾಡೋದೀಗ? ನಾರಾಯಣನಿಗೆ ಹೇಳ್ಕೊಡ್ಬೇಕು, ಅವನು ಜಗನ್ನಾಟಕ ಸೂತ್ರಧಾರಿ. ಅವನಂತಾನಂತೆ, ನೋಡಪ್ಪ ಇಲ್ಲಿ ಲಕ್ಷ್ಮಿ ಇರೋದ್ರಿಂದ ಅವಳನ್ನ ದೊಡ್ಡವಳು ಅನ್ನೋಕ್ಕೂ ಆಗಲ್ಲ, ನಿನ್ನ ದೊಡ್ಡವನು ಅಂತ ನಾನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ ಜೊತೆಲಿ ಬರ್ತೀನಿ, ನಡೀರಿ. ನಮ್ಮೆಲ್ಲರಿಗೂ ಹಿರಿಯನಾಗಿರ್ತಕ್ಕಂಥ ತಾತ ಇದಾನಲ್ಲ ಬ್ರಹ್ಮ, ಅವನು ಕಠಿಣವಾಗಿ ನಿಖರವಾದ ತೀರ್ಪನ್ನ ಕೊಡ್ತಾನೆ ಅಂತ ಶಿವನಾರಾಯಣ ಇಬ್ರು ತಪ್ಪಿಸ್ಕೊಂಡು ಬ್ರಹ್ಮಲೋಕಕ್ಕೆ ಬರ್ತಾವ್ರೆ. ಸರಸ್ವತಿ ವೀಣಾನಾದದಲ್ಲಿ ತಲ್ಲಿನಾಗಿದ್ದ ಬ್ರಹ್ಮ ಬೆಚ್ಚಿ ಬಿದ್ದ. ಇವರಿಬ್ರು ತಪ್ಪಿಸ್ಕೊಂಡ್ಬಂದು ನ್ಯಾಯನ ನನಗೆ ಹಾಕ್ತಾವ್ರಲ್ಲ, ಈಗ ನಾನು ಯಾರಿಗ ಹಾಕ್ಲಪ್ಪ? ಸರಸ್ವತಿ ಕೇಳ್ತಾಳೆ, ಯಾಕೆ ಏನಾಯ್ತು? ಅಲ್ಲಿ ನೋಡು, ಅಲ್ಲಿ ಬರ್ತಾ ಅಲ್ಲಿ ಲಕ್ಷ್ಮೀ ಶನೇಶ್ವರ್ ಇಬ್ರು ಕೂಡ ನಮ್ಮಲ್ಲಿಬ್ರು ಯಾರು ದೊಡ್ಡವರು ಅಂತ ತೀರ್ಪು ಕೇಳ್ಕೊಂಬಂದವ್ರೆ. ಶಿವನಾರಾಯಣ ಇಬ್ರು ಏನು ಹೇಳಿ ಕಳಿಸ್ತೆ, ನನ್ನ ಮೇಲೆ ತಂದು ಹಾಕವ್ರೆ. ಈಗ ನಾನೇನು ಮಾಡ್ಲಿ? ಬರ್ಲಿ ಬಿಡಿ. ಚತುರಾನನ, ಸರಸ್ವತಿ ರಮಣ, ವಾಗೀಶ್ವರಿ, ನಾನು ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರ, ಚಂಚಲೆಯಾದ ಲಕ್ಷ್ಮಿ ಇಬ್ರು ಬಂದಿದ್ದೀವಿ. ನೀನು ಸೃಷ್ಟಿಕರ್ತ ಚತುರಾನನ, ನೀನು ಹೇಳು ನಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು? ನೇರವಾಗಿ ನಿಖರವಾಗಿ ನಮಗೆ ತೀರ್ಪನ್ನು ಕೊಡು. ಬ್ರಹ್ಮ ಆ ಕಡೆ ತಿರುಕಂಡ, ಹಾಳಾದ ನನ್ನ ಮಗ ಬ್ಯಾಡ ಅಂದಾಗ್ಲೆಲ್ಲ ಇಲ್ಲೇ ಇರ್ತಾನೆ. ಈಗ ಎಲ್ಲೋದಿಯೋ ಬಾರೋ ಬೇಗ ಮಗನೇ. ಬ್ರಹ್ಮನ ಮಗ ಯಾರು? ನಾರದ. ಇವರೆಲ್ಲ ಕಥೆಯಲ್ಲಿ ಇರಲೇಬೇಕು ನೋಡಿ, ಅವರು ಈ ಕಥೆಯಲ್ಲಿ ಮುಖ್ಯವಾಗಿ ಬೇಕು. ಈಗ ಶನೇಶ್ವರ ಕೇಳದೆ, ಬ್ರಹ್ಮದೇವ ಯಾರನ್ನ ಕರಿತಾ ಇದೆಯಾ, ಏನ್ ಮಾತಾಡ್ಕೋತಾ ಇದೆಯಾ? ಇರಪ್ಪ ಅವನು ಬರ್ಲಿ. ಯಾರು? ನನ್ನ ಮಗ ನಾರದ. ಹಾಗಂದು ಕೂಡಲೇ ಜಯ ಜಯ ಲೋಕವನ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭಯ ಭರಣ ಕರುಣಾಭರಣ ಜಯ ಜಯ ಲೋಕವನ ನಾರಾಯಣ. ಪಾವನ ಚರಣ ಶೋಭಿತ ನಯನ ಸುರಿತ ನಿವಾರಣ ಸಕಲ ಕಾರಣ
ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾನ ಕರುಣಾಮಯ ಶೌರೇ. ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾನ ಕರುಣಾಮಯ ಶೌರೇ. ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕಾವನ ನಾರಾಯಣ ಭವಭಯ ಹರಣ ಕರುಣಾಕರಣ ಜಯ ಜಯ ಲೋಕಾವನ. ಅಪ್ಪಾಜಿ 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 ನನ್ನ ಕರೆಯೋದಕ್ಕೆ ಕಾರಣವೇನಪ್ಪಾಜಿ? ಬಾರೋ ಬೇಗ. ಈ ಲಕ್ಷ್ಮೀ ಶನೇಶ್ವರ ಇಬ್ಬರಲ್ಲಿ ಯಾರು ದೊಡ್ಡವರು ಅಂತ ಕೇಳ್ಕೊಂಬಂದವ್ರೆ. ಈ ಶಿವನಾರಾಯಣ ಇಬ್ರು ತಪ್ಪಿಸ್ಕೊಬಂದು ನ್ಯಾಯನ ನನ್ನ ಮೇಲೆ ಹಾಕವ್ರೆ. ಇವ್ರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ನೀನೇ ಹೇಳ್ಬಿಡೋ. ಇಷ್ಟೇನ ವಿಚಾರ? ಶನೇಶ್ವರ ಅಂದ ಏನಾರದ? ಏನಿಷ್ಟೇನ ಅಂತ ಕೇಳ್ತಾ ಇದೀಯಾ? ಹರಿಹರ ಬ್ರಹ್ಮಾದಿ ದೇವತೆಗಳಿಂದ ಸಾಧ್ಯವಾದ ಈ ಕಾರ್ಯ ಇಷ್ಟೇನೋ ಅಂತ ಹೇಳ್ತಾ ಇದೀಯಾ? ಕೋಪ ಏಕೆ ಪರಮಾತ್ಮ? ಎಲ್ಲಿ ಯಾವುದನ್ನ ಹುಡುಕಬೇಕು ಅಲ್ಲಿ ಹುಡುಕಬೇಕು. ಕೊಳಗಲ್ಲ ತೀರಿಸ್ಬಿಟ್ಟು ಮೈಸೂರ್ಲೋಗಿ ಹುಡುಕಿದ್ರೆ ಸಿಕ್ಕದ್ದ? ಏನ್ ಹೇಳ್ತಾ ಇದ್ದೇನೆ ಅರ್ಧ ಅಲ್ಲ. ನೀವೆಲ್ಲಿಂದ ಬಂದ್ರಿ ಈಗ? ಭೂಲೋಕದಿಂದ. ಭೂಲೋಕದಲ್ಲಿ ನಿಮಗೆ ತೀರ್ಪು ಗೊತ್ತಾಯ್ತಿತ್ತಲ್ಲ. ಏನು? ಹರಿಹರ ಬ್ರಹ್ಮಾದಿ ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗದ ತೀರ್ಪು ಭೂಲೋಕದಲ್ಲಿ ಒಬ್ಬ ನರಮಾನವ ನರಕೀಟ
ನಿಮಗೆ ಇವತ್ತಲ್ಲ ನಾಳೆ ಅಲ್ಲ ಇನ್ನು 10 ವರ್ಷ ಆಗಲಿ ನಿಮಗೆ ತೀರ್ಪು ಗೊತ್ತಾಗೋದೇ ಆ ಭೂಲೋಕದಲ್ಲಿ, ಆ ನರಲೋಕದಲ್ಲೇ ನಿಮಗೆ ಗೊತ್ತಾಗೋದು. ಏನ್ ಹೇಳ್ತಾ ಇದೆಯಾ ನಾರದ? ಈಗಲೂ ನೀವು ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಹೋಗಿ ಅಲ್ಲೇ ಪತ್ತೆ ಮಾಡಬೇಕು. ಯಾರು ಯಾರು ನಿಮಗೆ ತೀರ್ಪನ್ನು ಕೊಡುವಂತ ಮಹಾನುಭಾವ? ಭೂಲೋಕದ ದಾತ್ರಿ ನಗರದ ಅರಸನಾಗಿರ್ತಕ್ಕಂಥ ಪುರುಷನ ಹೊಟ್ಟೆಯಲ್ಲಿ ಹುಟ್ಟಿದಂತ, ಗಂಡಸನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಹಂದಾತ ಭೂಪಾಲ. ಯಾರು? ಮಹಂದಾತ ಭೂಪಾಲನೆ. ಹೌದು, ನೀವೆಷ್ಟೇ ಏನೇ ಮಾಡಿದ್ರು ಕೂಡ ಆ ತೀರ್ಪು ನಿಮಗೆ ಅವನಿಂದೇ ಗೊತ್ತಾಗೋದು. ಲಕ್ಷ್ಮಿ, ನಮಗಿಲ್ಲೇನು ಕೆಲಸ? ನಡಿ ಹೊರಡೋಣ. ಏನಾರ್ದ ಇದರಲ್ಲಿ ನಿಂದೇನು ಕುತಂತ್ರ ಇಲ್ಲ ತಾನೆ? ಶ್ರೀಹರಿ ನಾರಾಯಣ ಎಲ್ಲಾದ್ರೂ ಉಂಟೆ. ನಾಳೆ ದಿನ ಗೊತ್ತಾದ್ರೆ ನೀವು ನಮ್ಮ ಸುಮ್ಮನೆ ಬಿಡ್ತೀರಾ? ಹೊರಡಿ ನೀವಿಬ್ರು ಬೇಗ ಅಂದಾಗ ಲಕ್ಷ್ಮೀ ಶನೇಶ್ವರ ಇಬ್ರು ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಬ್ರಹ್ಮನಿಂದ ಆಗ್ಲಿಲ್ಲ, ವಿಷ್ಣುವಿಂದ ಆಗ್ಲಿಲ್ಲ, ನಾರಾಯಣನಿಂದ ಆಗ್ಲಿಲ್ಲ. ಯಾರೋ ಭೂಲೋಕದ ಒಬ್ಬ ನರಮಾನವ ತೀರ್ಪನ್ನು ಕೊಡುವನಂತೆ. ತೀರ್ಪು ಅವತ್ತು ಭೂಲೋಕದ ಕಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ಮಹಂದಾತ ಭೂಪಾಲ ಹೆಂಡತಿಯಾದ ಬಿಂದುಮತಿ ರಾಣಿ ಗರ್ಭಿಣಿ, ತುಂಬು ಗರ್ಭಿಣಿ. ಆ ತುಂಬು ಗರ್ಭವತಿಯಾದ ಅವಳು ಗಂಡನ ಕೇಳ್ತಾಳೆ, ಏನು ಅಂದ್ರೆ, ಮಾಡುವೆನ ನವಗ್ರಹಗಳ ಪೂಜೆಯ, ಮಾಡುವೆನ ಸಾಧು ಸಂತರ ದರ್ಶನವ, ಮಾಡುವೆನ ಗುರು ಹಿರಿಯರ ಪಾದ ಪೂಜೆಯನ, ಮಾಡುವೆನ ನವಗ್ರಹಗಳ ಪೂಜೆಯನ. ನಾನು ಪೂಜೆ ಮಾಡಿ, ನವಗ್ರಹಗಳ ಪೂಜೆ ಮಾಡಿ, ಸಾಧು ಸಂತರ ಆಗಮಿಸಿ ಬರುವ ಸಾಧು ಸಂತರ ಪಾದ ಪೂಜೆಯನ್ನು ಮಾಡಿ ಪುಣ್ಯವಂತಳಾಗಬೇಕು. ನನ್ನ ಹೊಟ್ಟೆಲುಟ್ಟ ಮಗು ಸುರುದ್ರೂಪನಾಗಿ, ಚಂದುಳ್ಳ ಚೆಲುವನಾಗಿ, ಯಾವ ಕೀರ್ತಿವಂತ ಮಗ ಹುಟ್ಟಬೇಕು, ಸತ್ಯವಂತನಾದ ಮಗ ಹುಟ್ಟಬೇಕು ಅಂದಾಗ ಮಾಡು ದೇವಿ. ಯಾರಲ್ಲಿ? ಪೂಜೆಗೆಲ್ಲ ಏರ್ಪಾಡು ಮಾಡಿ ಅಂದಾಗ ಗಾಬರಿ ಪಡಬೇಡಿ. ರಂಗಪ್ಪನ ಕಂಡಾಗ ಮಾದೇವಣ್ಣ, ರಂಗಪ್ಪ ಎಲ್ಲಿ? ಕಾಂತರಾಜು ನವಗ್ರಹಗಳ ಪೂಜೆ ಬಹಳ ವಿಶಿಷ್ಟವಾದದ್ದು ಈ ಕಥೆಯಲ್ಲಿ. ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತೀವಿ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಧಾನ ಕೇಳ್ತೀನಿ, ಗಾಬರಿ ಪಡಬೇಡಿ, ಮಾಡಿ. ಅಲ್ಲಿ 9 ಜನ ಪಂಡಿತೋತ್ತಮರ ಬರಮಾಡಿ, ಆ ಪಂಡಿತೋತ್ತಮರ ಮುಂದೆ ತಾನು ತುಂಬು ಗರ್ಭವತಿಯಾಗಿರ್ತಕ್ಕಂಥ ಅವಳು ಹುಟ್ಟುವ ಮಗ ಚಂದ್ರುಳ್ಳ ಚೆಲುವನಾಗಿ ಪುಣ್ಯ ಪುರುಷನಾದ ಮಗ ಹುಟ್ಲಿ, ಆರ್ತಿಗೆ ಕೀರ್ತಿಗೆ ಎರಡಕ್ಕೂ ಹೆಸರಾದ ಮಗ ಹುಟ್ಲಿ, ಮಗಳು ಹುಟ್ಲಿ. ಹುಟ್ಟೋ ಮಕ್ಕಳು ಪುಣ್ಯವಂತರಾಗಬೇಕು. ಮಾಡುವ ತಾಯಿ ತಂದೆಯ ಪೂಜೆಯಿಂದ ಮಕ್ಕಳಿಗೆ ಶುಭ ಫಲಗಳನ್ನು ಪರಮಾತ್ಮ ಕೊಡ್ತಾನಂತೆ. ಎಲ್ಲಾದರೂ ಬಿದ್ದು ಹೋಗ್ಬಿಡ್ತೀವಿ ನಾವು, ಏನಾದರೂ ಅಪಘಾತ ಆಗಿಬಿಡುತ್ತೆ. ಅಲ್ಲಿ ನಿಂತಿರೋರು ಏನಂತಾರೆ ಗೊತ್ತಾ? ಈ ರೀತಿ ಬಿದ್ದರೂ ನಿನಗೇನೂ ಆಗಲಿಲ್ವಲ್ಲಪ್ಪ, ನಿಮ್ಮ ತಾಯಿ ತಂದೆ ಮಾಡಿದ ಪುಣ್ಯ ನಿನ್ನ ಕಾಪಾಡ್ತು ಹೋಗು ಅಂತಾರೆ. ಅಲ್ಲಿಗೆ ಜಗದೊಳಗೆ ಆ ತಾಯಿ ತಂದೆಯ ಪುಣ್ಯ ಭಕ್ತಿ ಅಂತಹದ್ದು. ಕೂತ್ಕೊಳ್ಳಿ, ಇನ್ನೊಂದು ಟೈಮ್ ಆಯ್ತು. ಅವ್ರಿಗೊಂದು ಚಾಪೆ ಕೊಡಿ, ಅಲ್ಲಿ ಒಂದು ಚಾಪೆ ಹಾಕೊಳ್ಳಿ, ಗಂಡ ಇಡ್ತಿರೋ ಅಲ್ಲಿ ಕೂತ್ಕೊಳ್ಳಿ. ಈಗಿರುವ ಸಂದರ್ಭದಲ್ಲಿ 9 ನವಗ್ರಹಗಳ ಆಚಾರ ವಿಚಾರಗಳ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭ. ನಮ್ಮ ಕೊಳ್ಳೆಗಾಲದ ದೊಡ್ಡ ಬೀದಿ, ನಾಯಕರ ದೊಡ್ಡ ಬೀದಿಯಲ್ಲಿ ಇವತ್ತು ಎಲ್ಲ ನಾಯಕ ಬೀದಿಯ ಜನಾಂಗದ ಯಜಮಾನರುಗಳು ಮತ್ತು ಭಕ್ತ ಮಹಾಶಯರು ಕತೆ ಮಾಡಿಸ್ತಕ್ಕಂಥ ಈ ಕುಟುಂಬ ವರ್ಗದವರು ಸುಮಾರು 20 ಜನ ಅವರೇ. ಇಬ್ರು ಹೇಳೋಣ, ನಂಜಮ್ಮ, ನಂಜುಂಡ, ನಾಗರಾಜು, ಅನಿತಾರವರ ಕುಟುಂಬ ವರ್ಗದವರು ಮತ್ತು ಸಹ ಕುಟುಂಬ ವರ್ಗದವರು ಇವತ್ತು ಭಕ್ತಿಯಿಂದ ಈ ನವಗ್ರಹಗಳ ಪೂಜೆಯನ್ನು ಮಾಡಿ ನಮ್ಮ ಕಾಳಿಹುಂಡಿ ಕ್ಷೇತ್ರಾಧಿಪತಿಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಡಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಈ ಶನೇಶ್ವರನನ್ನು ಯಾವಾಗಲೂ ಧ್ಯಾನ ಮಾಡ್ತಿರು. ಇದು ಕಿವಿ ಮಾತು.
ಈ ಕಲಿಯುಗದಲ್ಲಿ ಅವನನ್ನು ಧ್ಯಾನ ಮಾಡ್ತಿರ್ಬೇಕು. ಅವನನ್ನು ಧ್ಯಾನ ಮಾಡಿದವರಿಗೆ ಬೆಟ್ಟದಾಗೆ ಬರುವ ಕಷ್ಟ ಹುಲ್ಲನಾಗಿ ಕರ್ಗೋಗುತ್ತಂತೆ ನೋಡಿ. ಇನ್ನು ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಅದಕ್ಕೆ ಅವನೇನಾದ್ರೂ ಕೆಟ್ಟ ದೃಷ್ಟಿಯನ್ನು ಬೀರ್ಬಿಟ್ರೆ ಜೀವನದಲ್ಲಿ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುತ್ತಂತೆ. ಅದಕ್ಕೆ ನೋಡಿ ಅವನ್ನ ಸ್ಮರಣೆ ಮಾಡಬೇಕು. ಅವನಿಗೆ ಮುಖ್ಯವಾದಂಥ ನವಗ್ರಹಗಳ ಪೂಜೆಯನ್ನು ನಾವೆಲ್ಲರೂ ಕೂಡ ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಬೇಡಿದವರಿಗೆಲ್ಲ ಇಷ್ಟ ನೀಡುವನು, ಬೇಡಿದವರಿಗೆಲ್ಲ ಇಷ್ಟ ನೀಡುವನು, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲೇ ಮೊದಲನೆಯವನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡುವನು, ಸೌರಮಂಡಲದಲ್ಲೇ ಮೊದಲನೆಯವನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡುವನು, ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಈ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು, ರವಿ ಭಾನು ಆದಿತ್ಯ ಅರ್ಕ ಭಾಸ್ಕರ ದಿವಾಕರ, ಸೂರ್ಯದೇವ ಸೂರ್ಯದೇವ ಸೂರ್ಯದೇವ. ಸೌರಮಂಡಲದಲ್ಲಿ ಮೊದಲನೆಯ ಗ್ರಹ ಸೂರ್ಯ. ಅವ್ರಿಗಿಷ್ಟವ ಸೂರ್ಯನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕು. ನೋಡಿ, ಜಗದೊಳಗೆ ಸೂರ್ಯನಾರಾಯಣ ಅಂತ ಕರೀತಾರೆ. ಶಿವನ ಪ್ರಭಾವಳಿನೇ ಸೂರ್ಯ. ಅದಕ್ಕೆ ಮಳೆ ಬೆಳೆಗಳಾಗಬೇಕಾದ್ರೆ ಲೋಕದಲ್ಲಿ ರೋಗ ರುಜಿನಗಳ ದೂರವಾಗಿ ಮಾನವನಿಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕಾದಂಥ ಆರೋಗ್ಯ ಭಾಗ್ಯ, ತಲೆನೋವಾಗ್ಬೋದು, ಹೊಟ್ಟೆ ನೋವಾಗ್ಬೋದು, ಏನೇ ಚರ್ಮಕ್ಕೆ ಸಂಬಂಧಪಡುವ ಕಾಯಿಲೆಗಳಾಗಿರ್ಬೋದು, ಯಾವುದೇ ಕಡಿಮೆ ಆಗಬೇಕಾದ್ರೂ ಕೂಡ ಅವನ ಫಲ ಬೇಕು. ಅದಕ್ಕೆ ಆ ಸೂರ್ಯನನ್ನ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕಾದ್ರೆ ಪ್ರತಿ ಭಾನುವಾರ, ನೀವು ಎದ್ದೇಳಿ ದಂಪತಿಗಳು, ಪ್ರತಿ ಭಾನುವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆ ಮಾಡ್ತಾ ಇರಿ. ಕಾಯಿ ಹೊಡೆದು ಕೊಡ್ಲಿ ಇರಿ. ಒಂದನೇ ದೀಪ ಹಚ್ಚಿ ಆ ಪವಿತ್ರನಾಗಿರ್ತಕ್ಕಂಥ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ, ನಾನು ಹೇಳ್ದ ಮಂಗಳಾರತಿ ಮಾಡಬೇಕು. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಮಾಣಿಕ್ಯ. ಸೂರ್ಯನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಯಾವ ಶಿವನಾರಾಯಣನನ್ನ ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥ ಅವನು. ಅದಕ್ಕೆ ಇವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಧರ್ಮಪತ್ನಿ ಬಿಂದುಮತಿ ಜೊತೆಗೂಡಿ ಇಲ್ಲಿ ದಂಪತಿಗಳಿಬ್ರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗಂಟೆ ಅಲಗಾಡಿಸಿ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾಲಕ್ಕೆ ಗೋವಿಂದ, ಸೂರ್ಯದೇವನ ಪಾಲಕ್ಕೆ ಗೋವಿಂದ, ಸೂರ್ಯದೇವನ ಪಾಲಕ್ಕೆ ಗೋವಿಂದ. ಅವ್ರಿಗೆ ಸ್ವಲ್ಪ ಬಿಡಿ ಹೂ ಕೊಡಿ ಕೆಂಪಣ, ಅವರಿಬ್ಬರು ಕೈಗೂ ಒಂದೆರಡು ಅಕ್ಷತ ಕಾಳು ಕೊಡಿ. ಪ್ರತಿಯೊಂದು ಗ್ರಹಕ್ಕೂ ಧ್ಯಾನ ಮಾಡ್ಕೊಂಡ ಮಧ್ಯದ ಗ್ರಹ ಯಾವ್ದು ಪೂಜೆ ಮಾಡಿದ್ರೆ ಅದಕ್ಕೆ ಹಾಕಿವ. ಸೂರ್ಯದೇವನ ಪಾದಕ್ಕೆ ನೀವು ಕೂಗಿ ಜೋರಾಗಿ, ಸೂರ್ಯದೇವನ ಪಾದಕ್ಕೆ. ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವನು ಈ ಸೂರ್ಯ. ಒಂದೆರಡು ಹೂ ತಗೊಂಡು ಆ ಮಂತ್ರಾಕ್ಷತೆಯನ್ನು ಕೈಲಿಡ್ಕೊಂಡು ಧ್ಯಾನ ಮಾಡ್ಬಿಟ್ಟು ಈಗ ಪೂಜೆ ಮಾಡಿದ್ರಲ್ಲ ಆ ಗ್ರಹಕ್ಕೆ ಹಾಕಿ. ಇಬ್ರು ಗಂಡ ಹೆಣ್ತಿರು ಅದು ಇಸ್ಕೊಳ್ಳಿ, ತಟ್ಟೆ ಇಸ್ಕೊಳ್ಳಿ ಕೆಂಪಣ.
ಆಕೆ ಅಲ್ಲಿಗೆ ದೇವ್ರಿಗೆ ಆಯ್ತು. ಸೂರ್ಯನ ಪೂಜೆ, ಕೂತ್ಕೊಳ್ಳಿ ಈಗ. ಚಂದಿರ ಬಲು ಸುಂದರ ಲಕುಮಿಯ ಸಹೋದರ, ಕಡಲಲ್ಲಿ ಜನಿಸಿದ ರಜನೀಕರ ಚಂದಿರ, ದಕ್ಷ ಬ್ರಹ್ಮನ ಜಾಮಾತ ಚಂದಿರ, ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ ಚಂದ್ರ ಚಂದ್ರ. ಇವನಿಗೆ 27 ಜನ ಹೆಂಡತಿರು. ದಕ್ಷ ಬ್ರಹ್ಮ ತನ್ನ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರಮನಿಗೊಬ್ಬರಿಗೆ ಕೊಟ್ಟಿರ್ತಾನೆ. ನೀನು 27 ಜನ ಹೆಣ್ಣು ಮಕ್ಕಳಲ್ಲೂ ಸಮಾನವಾದ ಧರ್ಮವಿರಬೇಕು ಅಂತ ಅನುಗ್ರಹ ಮಾಡಿರ್ತಾನೆ. ಒಂದೇ ಪ್ರೀತಿಯಲ್ಲಿ ನೋಡ್ಕೋಬೇಕು ಅಂತ, ಒಂದೇ ಥರ ಸೀರೆ ತರಬೇಕು. ಅದಕ್ಕೆ ಅವ್ರ ಸಂಘಕ್ಕೆ ಸೇರಿದ್ರೇನೋ ಇಲ್ಲ ಸುಮ್ಮನೆ ಓಂ ಶಕ್ತಿಗೆ ಹೋಯ್ತಿದ್ರು ಕಣ. ಒಂದೇ ರೀತಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಳಿಸಿದಾಗ ಚಂದ್ರಲೋಕಕ್ಕೆ ಬಂದ ಚಂದ್ರಮ 27 ಜನ ಹೆಂಡತಿಯರಲ್ಲಿ ಅತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಅಪಾರವಾದ ಪ್ರೇಮವನ್ನು ಬೀರಿ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟವನೆ. ದಕ್ಷ ಬ್ರಹ್ಮ ತಾಳು ಹೆಣ್ಣುಮಕ್ಕಳು ಅಳಿಂದು ನೋಡ್ಕೊಂಬರೋಣ ಅಂತ ಬಂದ್ರೆ ರೋಹಿಣಿ ಚಂದ್ರನೊಡನೆ ಸರಸವಾಡುತ್ತಿದ್ದಾಳೆ. ರೋಹಿಣ ಚಂದ್ರಮ, ರೋಹಿಣ ಚಂದ್ರಮ, ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ, ಓ ಪ್ರಿಯೇ. ಲಕ್ಷದೀಪ ಜೊತೆಯಾಗಿ ಬೆಳಗ್ಗೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಿಂಚು, ಅರಳೆ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ನಲಿವ ಹೆಜ್ಜೆ ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ, ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾದೆ, ಆ ಆಲಯ ದೇವತೆ ನೀನಾದೆ, ಆ ಆಲಯ ದೇವತೆ ನೀನಾದೆ, ಧೂಪ ದೀಪ ಬೇರಾನಾದ ಎಲ್ಲ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ, ಓ ಪ್ರಿಯೇ, ಓ ಪ್ರಿಯೇ. ಒಡಲಿನಲ್ಲಿ ಕಣ ಕಣವು ನಿಂದ ಪ್ರತಿಬಿಂಬ ತುಂಬಿದಾಗ, ಒಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನು ಜಪಿಸುವಾಗ,
ನಿಧಿಯಿಂದ ನಯನದಿಂದ ದೂರ ಪಡೆದು ತಂದು ತುಟಿಯ ಜೇನ ಸಾರ ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಂಮಿಲನ ಜೀವ ಜೀವ ಸೇರಿದರೆ ಅದೇ ಬೆಳೆಯದ ಶುಭ ಮಿಲನ ಭಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಂಮಿಲನ ಜೀವ ಜೀವ ಸೇರಿದರೆ ಅದೇ ಪ್ರಣಯದ ಶುಭ ಮಿಲನ ಆ ಪ್ರಣಯವೇ ಒಂದು ಗೋಪುರವಾದೆ ಆ ಗೋಪುರ ಕಲಶವು ನೀನಾದೆ ಆ ಗೋಪುರ ಕಲಶವು ನೀನಾದೆ ಹಣ್ಣು ಹೂವು ಹೋಮ ಹವನ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ನನ್ನ ಒಬ್ಬಳೆ ಮಗಳಿರುವಲ್ಲ ಉಳಿದ ಪುತ್ರಿಯರಲ್ಲಿ ಎಲ್ಲಿ ಯಾರಿಗೆ ಗೊತ್ತು ಮಾವ ಈ ರೋಹಿಣಿಗೋಸ್ಕರವಾಗಿ ಉಳಿದವರನ್ನೆಲ್ಲ ಕೈ ಹಿಡಿದೆ ನನಗೆ ರೋಹಿಣಿ ಒಬ್ಬಳೆ ಮಾವ ಹೆಂಡತಿ ಛೀ ಪಾಪಿ ಅಷ್ಟೊತ್ತಿಗೆ 26 ಜನ ಹೆಣ್ಣು ಮಕ್ಕಳು ಅಳ್ತಾ ಬಂದ್ರು ನನ್ನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ ಘಾತುಕ ಇಷ್ಟಕ್ಕೆಲ್ಲ ಕಾರಣ ಶೃಂಗಾರಮಯವಾದ ನನ್ನ ರೂಪುಲಾವಣ್ಯಗಳ ತಾನೆ ಆ ರೂಪುಲಾವಣ್ಯಗಳೆಲ್ಲ ಈ ದಕ್ಷ ಶಾಪದಿಂದ ಕಳಾಹೀನವಾಗೋದು ಚಂದ್ರಮನ ಕಣ್ಣೋಟಾಯ್ತು ಮೈಯಲ್ಲಿ ವಿಕಾರೂಪ ಆಗೋಯ್ತು ಈ ಚಂದ್ರಲೋಕನು ಬೇಡ ಎಂಟರು ಬೇಡ ಅಂತ ಕೈಲಾಸಕ್ಕೆ ಒಂದು ಶಿವನ ಪಾದಕ್ಕೆ ಬಿದ್ದವನೇ ಚಂದ್ರಮ ಶಿವನ ಹೇಳ್ತಾನೆ ದೇಳು ಚಂದ್ರಮ ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೇನೆ ಅಂತ ಅವನನ್ನು ಎತ್ತಿ ತನ್ನ ಜಟಾಗ್ರದಲ್ಲಿ ಧರಿಸ್ಕೊಂಡ ನನ್ನ ಜಟೆಯಲ್ಲಿ ಇದ್ಕೊಂಡು 15 ದಿವಸ ವೃದ್ಧಿಚಂದ್ರನಾಗಿ ಶುಕ್ಲ ಪಕ್ಷದ ಕಲಾಶವಿದನಾಗಿ ಜಗತ್ತಿಗೆ ನಿನ್ನಿಂದ ಪೌರ್ಣಮಿ ಆಗಲಿ 15 ದಿವಸ ಕ್ಷೀಣಚಂದ್ರನಾಗಿ ಕೃಷ್ಣ ಪಕ್ಷದಲ್ಲಿ ಸವೆದು ಜಗತ್ತಿಗೆ ನಿನ್ನಿಂದ ಅಮಾವಾಸ್ಯೆ ಆಗಲಿ ಅಮಾವಾಸ್ಯೆ ಪೌರ್ಣಿಮೆಗಳ ಸೃಷ್ಟಿಯಾದದ್ದು ಶಿವನ ಜಟೆಗೋಗಿ ಚಂದ್ರಮ ಸೇರಿದ ಮೇಲೆ ಈ 27 ಜನ ಹೇಳ್ತೀರಿ ಇದರೆಲ್ಲ ಪುನಃ ಅಪ್ರತ್ರ ಬಂದ್ರು ಅಪ್ಪಾಜಿ ಅಪ್ಪಾಜಿ ಯಾಕ್ರ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಮೋಸ ಮಾಡ್ದ ಚಂದ್ರಮನಿಗೆ ಸರಿಯಾದ ಪಾಠ ಕಲಿಸದ್ನಲ್ಲ ಏನಪ್ಪಾಜಿ ನೀ ಪಾಠ ಕಲಿಸೋದು ಗಂಡ ಅಂತ ಒಳ್ಳೆಯವನ ಕೆಟ್ಟವನ ಅನ್ಸೋಸ್ಕೊಂಡು ಹೋಯ್ತಿದ್ದು ನೀ ಬಂಡ ಸುಂಡಿಶು ಮತ್ತು ಶಾಪ ಕೊಟ್ಬಿಟ್ಟು ಈಗ ಅವನೋಗಿ ಶಿವನ್ ಜಟೆಗೆ ಸೇರ್ಕೊಂಡು ಜಗತ್ತನ್ನೇ ಬೆಳಗ್ತಾವನೆ ನಮಗೆ ದಿಕ್ಕು ದೇಶ ಇಲ್ದಾಗ ಆಯ್ತಲ್ಲ ನಾವೆಲ್ಲ ಏನ್ ಮಾಡೋದು ಏನು ಮಾಡಂಗಿಲ್ಲ ಸುಮ್ ಕೂತಿರೋದೆ ಎದುರುಬೇಡಿ ಹೆಣ್ಮಕ್ಳೇ ಆ ಚಂದ್ರಮ ಜಗದೊಳಗೆ ಆ ಚಂದ್ರಾರ್ಕವಾಗಿ ಇಷ್ಟು ದಿನಗಳ ಕಾಲ ಬೆಳಕನ್ನು ಚೆಲ್ಲುವನು ಅಷ್ಟು ದಿನಗಳ ಕಾಲವನ್ನು ಹೆಂಡತಿಯರಾದ ನೀವು 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಸುರಿದಿ ಅಶ್ವಿನಿ ಭರಣಿ ಕೃತಿಕ ರೋಹಿಣ ಮೃಷಿರ ಆರಿದ್ರ ಪುರುಷ ಅಶ್ವಸ ಮಕ್ಕ ಚಿತ್ತ ಸ್ವಾತಿ ವಿಶಾಖ ವೃದ ಜ್ಯೇಷ್ಠ ಮೂಲ ಪುರುಷಾಡ ಉತ್ತರ ಶಾಡ ಶ್ರವಣ ಧನಿಷ್ಠ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಸರಿಗದಗಣ ಆ 27 ಜನ ಎಡ್ತೀರಿದ್ದಾರಲ್ಲ ಅದರಲ್ಲಿ ರೋಹಿಣಿ ಅನ್ನೋಳು ಬಹಳ ಪ್ರೀತಿ ಚಂದ್ರನಿಗೆ ಅದಕ್ಕೆ ರೋಣಿ ಮಳೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏನಣ್ಣ ಓಣಿ ಒಬ್ಬ ಒಂದು ಮಡಗ್ನಿಲ್ಲ ಅದೇ ಈ ತರ ಮಿಸಿಲು ಇಸಿ ನಿಜವಾದ ಮಳೆಗಳೆಲ್ಲ ಕನಸಾ ಕೂತವ ಜಗತ್ತಿಗೆ ಮಳೆ ಬೆಳೆಗಳಾಗಲಿ ರೇವತಿ ಮಳೆನೇ ಆಶಾದಾಯಕವಾದ ಮಳೆ ಒಂದನೇನು ಬೀಳಲಿಲ್ಲ ಈಗ ಅಶ್ವಿನಿ ಮುಕ್ಕಾಲು ಭಾಗಕ್ಕೆ ಬಂದವಳೆ ಇನ್ನೇನು ಭರಣಿ ಹುಟ್ಟೋತಾಗಿದೆ ಭರಣಿ ಹುಟ್ಟುಬಿಡ್ತಾಳೆ ಅಶ್ವಿನಿ ನಾಳೆಯಿಂದಾರು ಕೊನೆ ದಿನನಾರು ಉಯ್ಲಿ ಯಾಕೆಂದ್ರೆ 1 ವರ್ಷ ಮಳೆ ನಿಂತೋಯ್ತು ಅಂದ್ರೆ ನಮ್ಮ ಜೀವನವೆಲ್ಲ ಅರ್ಥವ್ಯರ್ಥ ಆಗೋಯ್ತೆ ಈಗಲೇ ಸೌದ ಸೊಪ್ಪು ತರ ಕೊರ್ಟಾರ ಗ್ಯಾಸ್ ತೀರೋಗಿ ಹೊಲಕ್ಕೆ ಹೋಗಕ್ಕೆ ಶುರು ಮಾಡವ್ರೆ ಈಗ ನಮ್ಮ ಹಳ್ಳಿ ಕಡೆ 2 ತಿಂಗಳು ಗ್ಯಾಸ್ ಏನಾರ ಟ್ರಬಲ್ ಆಯ್ತು ಅಂದ್ರೆ ಇವರು ಎಲ್ಲ ಹಳ್ಳಿ ಕಡೆಗೆ ಬರ್ತಾರ ಸೌದ ಹುಡ್ಕೊಂಬರೋವಂತ ಏನೀಗ ಸೌದ ಸೀಳು ಕೊಟ್ರು ಒಟ್ಟೋಲ್ರು ಗ್ಯಾಸು ಅಂತಾರೆ ಈಗ ಬರ್ತದ ಈಗ ಅದಕ್ಕೆ ನೋಡಿ ಜಗತ್ತಿಗೆ ಮಳೆ ಬೆಳೆಗಳ ಕೊಡಬೇಕು ಅಂದ್ರೆ ಅದಕ್ಕೆ ಜಗತ್ತಿನಲ್ಲಿ 2 ಚೆನ್ನಾಗಿರ್ಬೇಕಂತೆ ದೇಶವನ್ನು ಕಾಯುವ ಯೋಧ ನಮಗೆಲ್ಲ ಅನ್ನದಾತನಾದ ರೈತ ಇವರಿಬ್ಬರು ಚೆನ್ನಾಗಿದ್ರೆ ಪ್ರಪಂಚದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಜೈ ಜವಾನ್ ಜೈ ಕಿಸಾನ್ ಅದಕ್ಕೆ ಈ ಚಂದ್ರನನ್ನ ಪ್ರತಿ ಸೋಮವಾರ ಎದ್ದೇಳ್ರವ ಮಳೆರಾಯನನ್ನು ಕೊಡೋ ನೀವು ಅದಕ್ಕೆ ನೀವಿಬ್ರು ಗಂಡ ಹೆಂಡ್ತಿರು ಚೆನ್ನಾಗಿ ಪೂಜೆ ಮಾಡಿ ಇವತ್ತು ನಾಳೆಯಿಂದಲೇ ಮಳೆ ಬರಬೇಕು ಆ ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಆಗ್ನೇಯ ದಿಕ್ಕಿನಲ್ಲಿ ವಾಸ ಮಾಡತಕ್ಕಂಥ ಈ ಚಂದ್ರನನ್ನ ಭಕ್ತಿಯನ್ನು ಪೂಜೆ ಮಾಡಬೇಕು ಅವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ ಬೆಳ್ಳಿ ಬಣ್ಣದ ಹೂಗಳಾದಂಥ ಇವನಿಗೆ ಇಷ್ಟವಾದ ಧಾನ್ಯ ಭತ್ತ ಅಥವಾ ಅಕ್ಕಿ ಚಂದ್ರನಿಗೆ ಇಷ್ಟವಾಗಿರೋ ಹರಳು ಮುತ್ತು ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ನಿಧಾನ ಆ ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಶಿವನನ್ನ ಪೂಜೆ ಮಾಡಿದ್ರು ಕೂಡ ಚಂದ್ರನ ಪೂಜೆ ಮಾಡಿದಷ್ಟು ಪುಣ್ಯ ಚಂದ್ರನ ವಾಹನ ಯಾವ ಜಿಂಕೆ ಅಂದಾಗ ಅಲ್ಲಿ ಮಹಾನುಭಾವನಾದ ಮಾಂಧಾತ ಭೂಪಾಲ ಇಲ್ಲಿ ನಮ್ಮ ದೊಡ್ಡ ಬೀದಿಯಲ್ಲಿ ಭಕ್ತಿಯಿಂದ ನಾಗಬಸಪ್ಪನವರ ಒಂದು ಸಮಕ್ಷಮದಲ್ಲಿ ಎಲ್ಲರೂ ಕೈ ಮುಗಿದು ದಧಿಶಂಕ ತುಷಾರ ಕ್ಷಿರೋದಾನವ ಸಂಭವಂ
ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ. ಅಕ್ಷತೆ ಹೂ ಹೇಳ್ಕೊಟ್ನಲ್ಲ, ಹಂಗೆ ಯಾವ ಗ್ರಹ ನೋಡ್ಬಿಟ್ಟು ಇಬ್ರು ಹಾಕಿ. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಬಾಲಕನಾಗಿ ದೋಷ ಬೀರುವ ಕುಜನಾಗಿ ಜಾಗವನ್ನು ಕೊಡು. ಮೂರನೇ ಗ್ರಹವು ಮಂಗಳ ಗ್ರಹವು ಸರ್ವ ಮಂಗಳ ರೂಪನು. ಮಂಗಳ ಮಂಗಳ. ದಕ್ಷ ಯಜ್ಞಕುಂಡಕ್ಕೆ ಗೌರಿ ಮಾತೆ ಹೋಗಿ ಬಿದ್ದೋಗ್ತಾಳಲ್ಲ, ಗೌರಿಯನ್ನು ಕಳೆದುಕೊಂಡ ಶಿವನು ಪ್ರಳಯ ರುದ್ರನಂತೆ ನಾಟ್ಯ ಮಾಡುವಾಗ ಶಿವನ ಜಠೆಯಿಂದ ವೀರಭದ್ರೇಶ್ವರ ಹುಟ್ಟಾನೆ ದಕ್ಷನ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವಂತ ಸಂದರ್ಭದಲ್ಲಿ, ಯಾವ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ತೊಟ್ಟು ಬೆವರು ಹಾರಿ ಭೂಮಿಗೆ ಬೀಳುತ್ತಲ್ಲ, ಆ ಬೆವರಿನಿಂದ ಹುಟ್ಟದವನೇ ಈ ಮಂಗಳ. ಅದಕ್ಕೆ ಇವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವನಯ ಅಂತ ನಾಲ್ಕೈದು ಹೆಸರು. ಹುಟ್ಟುವಾಗ ಹೆಣ್ಣು ಮಕ್ಕಳಿಗೆ ಕುಜದೋಷ ಇದ್ರೆ ಕುಜದೋಷರ ಗಂಡನ್ನೇ ಹುಡುಕಿ ಮದುವೆ ಮಾಡ್ತಾರೆ. ಅದೇನಾದ್ರೂ ಹೆಸರು ಬದಲಾಯಿಸಿ ಮದುವೆ ಮಾಡಿದ್ರು ಕೂಡ ಅವರು ಬಾಳ್ವಿಕೆ ಮಾಡಲ್ಲ. ಅದಕ್ಕೆ ಶಾಸ್ತ್ರ ಸರ್ ಬರಲಿಲ್ಲ ಅಂತ ಮದುವೆನೇ ನಿಲ್ಲಿಸ್ತಾರೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡತಕ್ಕಂಥ ಈ ಮಂಗಳ ಪ್ರದಾಯಕವಾಗಿ ನಮ್ಮೆಲ್ಲರಿಗೂ ಒಲಿಬೇಕಾದ್ರೆ ಇವನು ಪೂಜೆ ಮಾಡಬೇಕು. 12 ಮನೆಗಳಲ್ಲಿ 9 ಮನೆ ಕೆಟ್ಟದ್ದನ್ನೇ ಮಾಡ್ತಾನಂತೆ, 3 ಮನೇಲಿ ಮಾತ್ರ ಒಳ್ಳೇದು ಮಾಡೋದು. ಅದಕ್ಕೆ ಮಹಾನುಭಾವನಾಗಿರ್ತಕ್ಕಂಥ ಮಂಗಳನನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ಸೀತಾರಾಮಚಂದ್ರರಿಗಿತ್ತಂತೆ ಈ ದೋಷ ತ್ರೇತಾಯುಗದಲ್ಲಿ, ಅವನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದಾಗ ಎದ್ದೇಳಿ ಆ ಮಂಗಳನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗಿಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಹವಳ. ಮಂಗಳನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು, ಮಂಗಳನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ ಎಂದಾಗ ಅಲ್ಲಿ ಮಹಂದಾತ ಭೂಪಾಲ. ನಮ್ಮ ದೊಡ್ಡ ಬೀದಿಯ ಮಹಾಪವಿತ್ರವಾದ ಈ ಸ್ಥಳದಲ್ಲಿ ನಂಜಮ್ಮನವರು ಕುಟುಂಬವರ್ಗದವರ ಪರವಾಗಿ ಎಲ್ಲರೂ ಕೈ ಮುಗಿದು ಮಂಗಳನ ಪೂಜೆ ಮಾಡುವ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸದಾ ಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯೆ, ತನ್ಮಂಗಳಂ ಪ್ರಣಮಾಮ್ಯೆ. ಮಂಗಳದೇವನ ಪಾದಕ್ಕೆ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ. ಆಕೆ ಅಕ್ಷತೆವು ಆ ಗ್ರಹಕ್ಕೆ ಚಂದ್ರತಾರೆಯುವರನೋ ಗ್ರಹ ಮಂಡಲಗಳಲಿರಿಯನೋ, ಚಂದ್ರತಾರೆಯುವರನೋ ಗ್ರಹ ಮಂಡಲಗಳಲಿರಿಯನೋ, ಸಕಲ ಭಾಗ್ಯವ ಕೊಟ್ಟು ಸಲಸುವ, ಸಕಲ ಭಾಗ್ಯವ ಕೊಟ್ಟು ಸಲಸುವ ಶ್ರೀ ಬುಧನೋ, ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಟ್ಟು ಎಸರು ಕಾಳಿನ ಧಾನ್ಯವಿಟ್ಟು, ಹಸಿರು ವರ್ಣದ ವಸ್ತ್ರವಿಟ್ಟು ಎಸರು ಕಾಳಿನ ಧಾನ್ಯವಿಟ್ಟು, ಭಕ್ತಿಯಿಂದಲೇ ಪೂಜಿಸಲು ಇವ, ಭಕ್ತಿಯಿಂದಲೇ ಪೂಜಿಸಲು ಇವ ಮುಕುತಿಯನ್ನು ಕೊಡುವ, ಬುಧ ಲಾಭವನ್ನೇ ಕೊಡುವ, ಬುಧ ಮಕ್ಕಳನ್ನೇ ಕೊಡುವ. 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಬುಧ.
ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಈ ಬುಧನನ್ನೇ ನಾವೆಲ್ಲರೂ ಕೂಡ ಯಾತಕ್ಕೆ ಪೂಜೆ ಮಾಡಬೇಕು? ವ್ಯಾಪಾರದ ಲಾಭ, ಮಕ್ಕಳ ಫಲ, ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು ಮತ್ತು ಕೋರ್ಟ್ ವ್ಯಾಜ್ಯಗಳಲ್ಲಿ ಜಯವನ್ನ ಕೊಡವನು ಯಾರಪ್ಪ ಅಂದ್ರೆ ಬುಧ. ಈ ಸತ್ಯವಂತನಂಗೆ ಕೂತ್ಕೊಂಡು ವ್ಯಾಪಾರ ಮಾಡಲಿ ಯಾರೂ ಬರಲ್ಲ ಅಂಗಡಿ ತವಕ್ಕೆ. ಗೂಬ ಕಣ ಕೂತನ ಕಣವು ಗೂಬೋಜಿ. ಅದಕ್ಕೆ ಈ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಸುಂದರವಾದ ಹೆಣ್ಣು ಮಕ್ಕಳಿಗೆ ಸುಂದರವಾಗಿ ಬಟ್ಟೆ ಹಾಕ್ಸಿ ಗಲ್ಲದ ಮೇಲೆ ಕುಣಿಸಿರ್ತಾರ ದುಡ್ಡು ತಗೊಳಕ. ಯಾಕಂದ್ರೆ ಗಂಡೆ ಗಳು ಟೀ ಕುಡ್ಕ ಬತ್ತವ. ನೀನು ಹಾಕೋ ಸುಮ್ರ ಕಂಪಣ, ನೀ ಬೇರೆ ಏನ. ಅದಕ್ಕೆ ಈ ಬುಧನನ್ನೇ ವ್ಯಾಪಾರದಲ್ಲಿ ಲಾಭ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಮಕ್ಕಳ ಫಲ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಮಾಡೋ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡೋನು ಯಾರಪ್ಪ ಅಂದ್ರೆ ಬುಧ. ಕೋರ್ಟ್ ವ್ಯಾಜ್ಯಗಳಲ್ಲಿ ಜಯವನ್ನ ಕೊಡೋನು ಯಾರಪ್ಪ ಅಂದ್ರೆ ಬುಧ. ಹಸಿರಾಗಿಟ್ಟಿರೋದು ಇವನ ಜೀವನ. ಅದಕ್ಕೆ ಹಸಿರು ಹರಳು ಉಂಗುರವನ್ನು ಯಾರು ಬೇಕಾದರೂ ತೊಟ್ಟುಕೋಬಹುದು. ಅದಕ್ಕೆ ಈ ಬುಧನನ್ನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂದಾಗ ಎದ್ದೇಳಿ ಆ ಬುಧನಿಗಿಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ, ಹೆಸರು ಕಾಳು, ಬುಧನಿಗಿಷ್ಟವಾಗಿರ್ತಕ್ಕಂಥ ಹರಳು, ಮರಕತ ಅಥವಾ ಪಚ್ಚೆ, ಬುಧನನ್ನೇ ಪೂಜೆ ಮಾಡದೇ ಇರತಕ್ಕಂಥ ಅವರು ನಾರಾಯಣ ಸ್ವಾಮಿ, ಬಿಳಿಗಿರಂಗ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಕೂಡ ಬುಧನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಬುಧನ ವಾಹನ ಕುದುರೆ ಎಂದಾಗ ಯಾವ ಮಹಾನುಭಾವನಾಗಿರ್ತಕ್ಕಂಥ ಬುಧ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಅವನನ್ನು ಭಕ್ತಿಯಿಂದ ಪೂಜೆ ಮಾಡೋಣ. ಆ ಬುಧ ನಮ್ಮೆಲ್ಲರಿಗೂ ವ್ಯಾಪಾರ ಮತ್ತೊಂದು ಮಗದೊಂದು ಲಾಭ ಕೊಡ್ಲಿ ಅಂತ ಕೈ ಮುಗಿದೆಲ್ಲ. ಪ್ರಿಯಂಕಲಿಶಾಮಂ ರೂಪೇಣ ಪ್ರತಿಭಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಬುಧದೇವನ ಪಾಲಕ್ಕೆ ಗೋವಿಂದ, ಬುಧದೇವನ ಪಾಲಕ್ಕೆ ಗೋವಿಂದ, ಬುಧದೇವನ ಪಾಲಕ್ಕೆ. ಮಂತ್ರಾಕ್ಷತೆ ಹಾಕಿ. ನಾವು ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ. ಶಾಂತಭಾವ ಅರಳುತ್ತಿದೆ, ಅಂತರಂಗುತ್ತಿದೆ, ಭ್ರಾಂತಿಯನ್ನ ಕದಲುತ್ತಿದೆ. ಅಭಯವೀರೋ ಹೇ ಗುರುದೇವ ಗುರುವೇ ಅಯ್ಯವಾ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥ ಅವನು. ಅರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರುಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಆದಿ ಅಂತ್ಯಕ್ಕೆಲ್ಲ ಗುರು ದೊಡ್ಡವನು. ಗುರುವೇ ಎಲ್ಲದಕ್ಕೂ. ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ಮದುವೆ ಮಾಡಬೇಕು, ಕಂಕಣ ಬಲ ಕೂಡ ಬರಬೇಕು, ಇದಕ್ಕೆ ಎಲ್ಲಕ್ಕೂ ಗುರುಬಲ. ನಮ್ಮ ನಾಗಬಸಪ್ಪನವರು ಗುರುಬಲ ಅಂದರೆ ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂಥ ಅವರು. ಅದಕ್ಕೆ ದೇವರಿಗೂ ಮಾನವರಿಗೂ ಮಧ್ಯದಲ್ಲಿರ್ತಕ್ಕಂಥ ಸೇತುವೆನೇ ಈ ಗುರು. ಶನೇಶ್ವರ ಕೆಟ್ಟವನಾಗಿದ್ರು ಗುರುಬಲವನ್ ಚೆನ್ನಾಗಿದ್ರೆ ಅವನು ಒಳ್ಳೆಯವನಾಗೋಯ್ತಾನಂತೆ. ಅದಕ್ಕೆ ಗುರುಬಲ ಬರೋ ತನಕ ನಮ್ಗೆ ಒಳ್ಳೆ ಕೆಲಸಗಳ ನಡೆಯಲ್ಲ. ಆ ಗುರುವಿನ ಸಾಕ್ಷಾತ್ಕಾರ ನಮ್ಮೆಲ್ಲರಿಗೂ ಬೇಕು. ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಸರ್ ಮಾಡ್ಬೋದು, ಗುರು ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೇ ಸರ್ ಮಾಡಕ್ಕಾಗಲ್ಲ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಗುರು ಬೃಹಸ್ಪತಿ ಅಂತ ಕರೀತಾರೆ ಇವನನ್ನ. ಅದಕ್ಕೆ ಇವನನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡಿ ಪೂಜೆ ಮಾಡಬೇಕು. ನಮ್ಮ ನಾಯಕರು ದೊಡ್ಡ ಬೀದಿಯಲ್ಲಿ ಇವತ್ತು ಯಜಮಾನರುಗಳು ಗೌಡ್ಕಿಯವರು ಮತ್ತು ನಾಗಬಸಪ್ಪನವರ ಘನ ಅಧ್ಯಕ್ಷತೆಯಲ್ಲಿ ಗುರುವಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಯಾವ ಹಸಿ ಕಡಲೆಕಾಳು, ಗುರುವಿಗಿಷ್ಟವಾಗಿರ್ತಕ್ಕಂಥ ಹರಳು ಕಮಲಪುಷ್ಯರಾಗ ಹರಳು. ಗುರುವನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಶಿವನ ಗುಡಿಯಲ್ಲಿ ಬರುವ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಗುರುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ನೀನೇ ಹೂವಲ್ಲಿ ಹೂವು ಮತ್ತೆ ಇಲ್ಲಿ ಬಣ್ಣನ ಕೂಗವನ ಅಣ್ಣಯ್ಯ, ಇಲ್ಲಿ ನೋಡಿ, ಈ ಕಡೆಗೆ ನೋಡು, ನನ್ನ ಹೂ ತಕೊಂಡು ಅಕ್ಷತೆ ತೆಗೆದು ಕೈ ಕೊಡು, ಎರಡು ಒಟ್ಟಿಗೆ ಹಿಡ್ಕೋ ಹೂವ, ನೀನು ಅಲ್ಲೇ ಕೂತ್ಕೋ. ಪೂಜೆ ಮಾಡಕ್ಕೆ ತಗಳ ಮಾಡ್ತಿರಲ್ಲ ನೀವು. ಹೂವು ಅಕ್ಷತೆ ಹಿಡಿದು ಅವ್ರ ಕೈ ಕೊಡು, ಸರಿ ಆಯ್ತದೆ ಹಂಗೆ ಇಬ್ಬರಿಗೂ.
ಅದಕ್ಕೆ ಗುರುವನ್ನ ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕು ಅಂದಾಗ ಅವನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡೋಣ. ಅವನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಉತ್ತರ ದಿಕ್ಕಿನಲ್ಲಿ ವಾಸ ಮಾಡತಕ್ಕಂಥ ಅವನು ಗುರು. ದೇವಣಾಂಚ ಋಷಿಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ. ಕೊಡೋಣ ಈಗ ಕೈಗ ಅಷ್ಟೇ. ಹಾಗೆ ನೋಡಿದೆ ಸರಿ. ಈಗ ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಇಳಿದರು ಹೊನ್ನು ಮಾಡುವ, ಮಣ್ಣು ಇಳಿದರು ಹೊನ್ನು ಮಾಡುವ ದೇವಾದಿದೇವ ಶುಕ್ರನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ನೋಡಿ, ಇಲ್ಲಿ ಕೂತಿರೋರೆಲ್ರಿಗೂ ಬೇಕು ಇವನು. ಯಾರು? ಕಾಂಚನಂ ಕಾರ್ಯ ಸಿದ್ಧಿಹ. ಪ್ರತಿಯೊಂದು ಕೆಲಸಕ್ಕೂ ಬೇಕು ರೊಕ್ಕ. ಫೋನ್ ಪೇ, ಗೂಗಲ್ ಪೇ ಎಂತೆಂತಾದ್ ಬಂದ್ಬಿಟ್ಟದೆ ಈ ಕಾಲದಲ್ಲಿ. ಅದಕ್ಕೆ ನೋಡಿ, ಈ ಶುಕ್ರ ದೆಸೆ ಅಂತ ಕರೀತಾರೆ. ಮಣ್ಣಿಡ್ಕೊಂಡ್ರು ಚಿನ್ನವಾಯ್ತದಂತೆ. ನಿಮ್ಮೆಲ್ರಿಗೂ ನಾಳೆಯಿಂದ ಶುರುವಾಗಲಿ. ಈಗಲೇ ಬಂದ್ರೆ ಹೊಟ್ಟೆ ಸುಮಾರ ಪೂರ್ತಿ ಕಥೆ ಮುಗಿದ ಮೇಲೆ ಬರಲಿ. ಶುಕ್ರ ದೆಸೆ, ಈ ಶುಕ್ರ ಮಣ್ಣಿಡ್ಕೊಂಡ್ರು ಚಿನ್ನವಾಯ್ತದೆ ಅಂದರೆ ನಾವು ಹೇಳಿದ್ದೆಲ್ಲ ಒಳ್ಳೇದಾಗುತ್ತಂತೆ, ಹಿಡಿದ ಕಾರ್ಯಗಳೆಲ್ಲ ಜೈವ ಆಗುತ್ತಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿನಿತ್ಯ ಮೂಡು ಬರ್ತಾನಲ್ಲ ಬೆಳಗಿನ ಜಾವದಲ್ಲಿ ಮೂಡಣದಲ್ಲಿ ಬೆಳ್ಳಿ ಚುಕ್ಕಿ, ಅವನೇ ಶುಕ್ರ. ಪೂರ್ವ ದಿಕ್ಕು ಒಂದು. ಅದಕ್ಕೆ ನೋಡಿ ಶುಕ್ರಮಾನ ದೇಸೆ ಅಂತ ಕರೀತಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭ ಫಲಗಳನ್ನು ಕೊಡಲಿ. ನಮ್ಮ ದೊಡ್ಡ ಬೀದಿಯ ಪವಿತ್ರವಾಗಿರ್ತಕ್ಕಂಥ ಈ ಕುಟುಂಬ ವರ್ಗದವರೆಗೂ, ಬಂಧು ಬಳಗದವರೆಲ್ಲರಿಗೂ ಕೂಡ ನಮ್ಮ ನಾಗಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಶುಕ್ರ ದೇಸೆ ಪ್ರಾರಂಭವಾಗಲಿ. 127 ವರ್ಷಗಳ ಕಾಲ ಇವನು ಶಕ್ತಿ ತುಂಬಿರುತ್ತಂತೆ. ಇಂಥ ಮಹಾನುಭಾವನಾಗಿರ್ತಕ್ಕಂಥ 3 ತಲೆವರೆಗೂ ತಿಂದ್ರು ಮುಗಿಯಲ್ಲ ಅಂತಾರೆ ನೋಡಿ. ಶುಕ್ರ ದೇಸೆ ಬಂದ್ಬಿಡ್ಲಿ ನಿಮಗೆ. ಅದಕ್ಕೆ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಎದ್ದೇಳಿ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೆಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ. ಶುಕ್ರನನ್ನೇ ಪೂಜೆ ಮಾಡದೇ ಇರತಕ್ಕಂಥ ಅವರು ಲಕ್ಷ್ಮೀ ಕುಬೇರನ ಪೂಜೆ ಮಾಡಿದ್ರು ಶುಕ್ರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಶುಕ್ರನ ವಾಹನ ಗರುಡಾಂದಾಗ ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡತಕ್ಕಂಥ ಈ ಶುಕ್ರನನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಇವತ್ತು ಭಕ್ತಿಯಿಂದ ನಾವೆಲ್ಲರೂ ಕೂಡ ಶುಕ್ರನಿಗೆ ಅಖಂಡ ಪೂಜೆಯನ್ನು ಸಲ್ಲಿಸೋಣ. ಕೈ ಮುಗಿದು ಹಿಮಕುಂದ ಮೃಣಲಾಭಂ ದೈತ್ಯನ ಪರಮ ಗುರು ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ, ಶುಕ್ರದೇವನ ಪಾದಕ್ಕೆ ಗೋವಿಂದ, ಶುಕ್ರದೇವನ ಪಾದಕ್ಕೆ ಗೋವಿಂದ. ಶುಕ್ರನಾದ ಕೂಡಲೇ ಜಗದೊಡೆಯನಾದ ಕಲಿಪುರುಷನಾದ ಶನೈಶ್ಚರ ಆಕೆ. ಶುಕ್ರನಾದ ಕೂಡಲೇ ಆ ಪಂಡಿತೋತ್ತಮರು ಹೇಳ್ತಾರೆ, ಮಹಂದಾತ ಭೂಪಾಲ, ಈ ಮಹಾನುಭಾವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು, ಅವನನ್ನು ಜಪಿಸಬೇಕು. ವಿಕ್ರಮರಾಜನ ಕಥೆಯಲ್ಲಿ ಪೂಜೆ ಮಾಡದೆ ಜರಿತಾನೆ, ಸತ್ಯವ್ರತ ಮಹಾರಾಜನ ಕಥೆಯಲ್ಲೂ ಜರಿತಾನೆ. ಈ ಕಥೆಯಲ್ಲಿ ಹಂಗಿಲ್ಲ, ಸಂತೋಷ ಪೂಜೆ ಮಾಡ್ತಾರೆ ಗಂಡ ಹೆಂಡ್ತಿರು. ಆದರೆ ಪೂಜೆ ಮಾಡಿದ್ರೂ ಕೂಡ ಬಿಡದೆ ಬಂದು ಕಾಡ್ತಾನೆ ನೋಡಿ ಭಗವಂತ. ಹೆಂಗಿರ್ಬೇಕು ಅಂದ್ರೆ, ಕೂತಿದ್ರು ಬಿಡಲ್ಲ, ನಿಂತಿದ್ರು ಬಿಡಲ್ಲ, ಒಳ್ಳೆಯದನ್ನು ಮಾಡಿದ್ರು ಬಿಡಲ್ಲ, ಕೆಟ್ಟದನ್ನು ಮಾಡಿದ್ರು ಬಿಡಲ್ಲ. ಈ ಭಗವಂತನ ಆಟ ಎಂತದ್ದು? ಕಬ್ಬನು ಹಿಂಡಿದಂತೆ ಹಿಂಡಿ ನೋಡುವ, ಚಿನ್ನವ ಒರೆದಂತೆ ಒರೆದು ನೋಡುವ ಶನಿದೇವ ಭಕ್ತರ ಪರಿಕಿಸುವ. ಆ ಚಿನ್ನ ವರದಂಗೆ ಕಬ್ಬನ್ನ ಗಾಣ ಕೊಟ್ಟು ಹಿಂಡಿದಾಗೆ ನೋಡ್ತಾನೆ ಇರ್ತಾನಂತೆ, ಅಗದು ನೋಡ್ತಾನೆ ಇರ್ತಾನಂತೆ. ಇವನ್ ಭಕ್ತಿ ಶಕ್ತಿ ಎಷ್ಟಿದೆ ಅಂತ ಕೆಲವ್ರು ಕೇಳಿರ್ಬೇಕು. ನೀವು 20 ವರ್ಷದಿಂದ ಭಗವಂತನ ಬೇಡ್ಕೋತೀನಿ, ಅಯ್ಯೋ ನಂಗೆ ಒಳ್ಳೇದು ಮಾಡೇ ಇಲ್ಲ ದೇವರು ಅಂತಾರ. ಸದ್ಯ ನಿನ್ನ ಅಷ್ಟಕ್ಕಾರು ಇಟ್ಟನಲ್ಲ ಅದು ತಿಳ್ಕೋಬೇಕು.
ಎಲ್ಲಿಗೋಗ್ಬೇಕಾಗಿತ್ತು, ಏನಾಗಬೇಕಾಗಿತ್ತು, ಆ ಗಂಡಾಂತರ ತಪ್ಸನಲ್ಲ ಅಷ್ಟು ತಿಳ್ಕೋಬೇಕು. ಅಯ್ಯೋ ಅವ್ರಿಗೆ ಚಂದಾಗಿಟ್ಟನ ಭಗವಂತ ಅಂದ್ರೆ ಅವನು ಪಡ್ಕೊ ಬಂದಿರೋ ಪುಣ್ಯ ಪ್ರಕಾರ ಅವನು ಸಿಗುತ್ತೆ, ನಿನಗೆ ಬಂದಿರೋ ಪುಣ್ಯ ನಿನಗೆ ಸಿಗುತ್ತೆ. ಎಲ್ಲಾ ದೇವರುಗಳು ನಡುಬದ್ಯದಲ್ಲಿ ಕೈ ಬಿಟ್ರೆ ಇವ್ನು ಕೊನೆಗಂಟು ಕೈ ಬಿಡಲ್ಲ, ಕೈ ಹಿಡ್ಕೊಂಡ್ರೆ ಇವನು. ಇದು ತಿಳ್ಕೊಳ್ಳಿ. ತಲೆ ಬಗ್ಸದವ್ರನ್ನ ತಲೆ ಕಾಯೋನು ಇವನ ಕೆಲಸ, ತಲೆ ಎತ್ತಿ ಮೆರೆದವ್ರನ್ನ ಭಸ್ಮ ಮಾಡೋದು ಇವನ ಕೆಲಸ. ಭೂಗತ ಹೊಂದಿಸ್ಬಿಡ್ತಾನಂತೆ. ಅದಕ್ಕೆ ಎಚ್ಚರಿಕೆ ಇರಬೇಕು, ಭಯಭಕ್ತಿ ಇರಬೇಕು ಇವನ ಮೇಲೆ. ಭಯಭಕ್ತಿ ಇದ್ದವನಿಗೆ ಯಾವತ್ತೂ ಕೈ ಬಿಡಲ್ಲ ಈ ಪರಮಾತ್ಮ. ವಿಕ್ರಮರಾಜನ ಕಥೆಯಲ್ಲೂ ಸತ್ಯವ್ರತ ಮಹಾರಾಜನ ಕಥೆಯಲ್ಲೂ ಜರೀತಾರೆ. ಇಲ್ಲೇನು ಹೇಳ್ತಾರೆ ಪಂಡಿತರು, ಮಹಾನುಭಾವನಾಗಿರ್ತಕ್ಕಂಥ ಶನೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ಅವನಿಗೆ ಇಷ್ಟವಾದ ಕಪ್ಪು ಎಳ್ಳು ಬತ್ತಿಯನ್ನು ಹಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಶನೇಶ್ವರನನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಆಂಜನೇಯನನ್ನು ಪೂಜೆ ಮಾಡಬೇಕು. ಆಂಜನೇಯನಿಗೂ ಶನೇಶ್ವರನಿಗೆ ಏನು ಸಂಬಂಧ? ಎಲ್ಲರ ರಾಶಿಗೂ ಪ್ರವೇಶ ಮಾಡಿದ ಶನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಮುತ್ತುರಾಯ ಆಂಜನೇಯ, ನಿನ್ನ ರಾಶಿಗೆ ನಾನು ಬರಬೇಕು, ಯಾವಾಗ ಬರಲಿ? ಆಗಲ್ಲ, ಬೇಡ. ರಾಮ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾವನು, ನಿನ್ನ ರಾಶಿಗೆ ಬಂದ್ರೆ ಎಲ್ಲ ಎಡವಟ್ಟಾಗೋಯ್ತಾ, ಬೇಡ ಅಂತಾನೆ. ಇಲ್ಲ ಇಲ್ಲ, ಪರಮೇಶ್ವರನೇ ಬಿಟ್ಟಿಲ್ಲ, ನಿನ್ನನ್ನೇ ಯಾಕೆ ಬಿಡ್ಲಿ? ಹಿಂಗ್ ಬಂದು ಹಿಂಗ್ ಹೊಟ್ಟೈತೀನಿ, ಯಾವಾಗ ಬರಲಿ ಹೇಳು ಅಂದಾಗ ಅವನೇನಂದ ಗೊತ್ತೇ ಭೂಪ ಆಂಜನೇಯ, ನನ್ನ ಶರೀರದಲ್ಲಿ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದ. ಅದಕ್ಕೆ ಇವನೇನಂತ ಗೊತ್ತಾ, ಏನೇ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿದ್ದಾಗ್ಲೂ ರಾಮ ಅಂತಾನೆ, ಬಂದು ನುಕ್ಕೊಂಡ್ರೆ ಆಯ್ತಪ್ಪ, ಹಾಗೆ ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡು. ಇಬ್ರು ಮಾತು ಕೊಟ್ಬಿಟ್ಟವ್ರೆ. ಒಂದಿನ ಬಂಡೆ ಕಲ್ಲಿನ ಮೇಲೆ ಹೊರಗೆ ಮಲಗವನೆ ಯಾರು? ಆಂಜನೇಯ. ದೂರದಲ್ಲೇ ನೋಡಿದ ಶನೇಶ್ವರ ಹೇಳ್ತಾನೆ, ಈಗ ಯಾವ ರಾಮ ಅಂತವನೆ, ಹೋಗಿ ನುಗ್ಬಿಡೋ ಸರಿ ಅಂತ ಹತ್ತಿರಕ್ಕೆ ಬಂದವನು ಬೆಚ್ಚಿ ನಿಂತ. ಯಾವ ಶನೇಶ್ವರ ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದಂತೆ, ಮಲಗಿದ್ದಾಗ ಇವನ ಶರೀರದ ರೋಮ ರೋಮಗಳು ರಾಮನಾಮವಾಡ್ತಿದ್ವಂತೆ. ಹನುಮನ ಪ್ರಾಣ ಪ್ರಭು ರಘುರ ಹನುಮನ ಪ್ರಾಣ ಪ್ರಭು ರಘುರ ನಿನ್ನ ಕುಲ ಸೋಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ. ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡೆ ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ ಮಹಾಸಾಗರ ಮುಕ್ತಿಗೆ ನಿನ್ನ ನಾಮ. ಹನುಮನ ಪ್ರಾಣ ಪ್ರಭು ರಘುರ ನಿನ್ನ ಕುಲ ಸೋಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ರಾಮ ಜಾನಕಿ ರಾಮ. ಹನುಮನ ಪ್ರಾಣ ಪ್ರಭು ರಘುರ ನಿನ್ನ ಕುಲ ಸೋಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ಶ್ರೀರಾಮ.
ಇಬ್ಬರು ರಾಶಿಗೆ ಹೋಗ್ಲಿಲ್ಲ ಪರಮಾತ್ಮ. ಒಬ್ಬ ಆಂಜನೇಯ, ಇನ್ನೊಬ್ಬ ಗಣಪತಿ. ಗಣಪತಿ ಹತ್ರಕ್ಕೆ ಬರ್ತಾನೆ. ಆಂಜನೇಯ ಎಚ್ಚರವಾದ ಮೇಲೆ ಪರಮಾತ್ಮ ಹೇಳ್ತಾನಂತಪ್ಪ, ಎಲ್ಲವನ್ನ ನಾ ಗೆದ್ಕೊಂಬಂದೆ, ನೀನು ನನ್ ಗೆದ್ದು ಬಿಟ್ಟೆಲ್ಲಪ್ಪ. ಅದಕ್ಕೆ ನೀವಿಬ್ಬರು ರಾಜಿ ಮಾಡ್ಕೊಂಬಿಡವ. ನಿನಗೆ ಸಲ್ಲವ ಪೂಜೆ ನನಗೆ ಸಲ್ಲಲೆ, ನನಗೆ ಸಲ್ಲವ ಪೂಜೆ ನಿನಗೆ ಸಲ್ಲಲಿ. ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಇಷ್ಟವಾದ ವಾರ ಶನಿವಾರ, ಇವನಿಗೂ ಇಷ್ಟವಾದ ವಾರ ಶನಿವಾರ. ಇವನ್ ಕಷ್ಟಗಳು ಬಂತು ಅಂದ್ರೆ ಅವನು ಪೂಜೆ ಮಾಡಿದ್ರೆ ಅವನು ಇವನ್ ಕಷ್ಟ ಪರಿಹಾರ ಮಾಡ್ತಾನಂತೆ. ಅದಕ್ಕೆ ಇನ್ನು ಗಣಪತಿ, ನಿನ್ನ ರಾಶಿನ ಬರಬೇಕು ಅಂದಾಗ ಬಾಗ್ಲಲ್ಲಿ ಬರ್ದಿರ್ತೀನಿ ನೋಡ್ಕಂಬ ಅಂದ. ನಾಳೆ ಬಾ ಅಂತ ಬರೆದ್ಬಿಟ್ಟಾನೆ. ಅದು ಯಾವತ್ತು ಬಂದು ನೋಡಿದ್ರು ನಾಳೆಗೆ ಬಾ ಅಂತದೆ. ಇನ್ನು ಬಂದು ಹೋಯ್ತಾನೆ ಇದ್ದಾನಂತೆ. ಶಿವನು ಪೂಜೆ ಮಾಡ್ತಾರೆ ಇವನಿಗೆ ಹೋಯ್ತದೆ, ಗಣಪತಿ ಪೂಜೆ ಮಾಡ್ತಾರೆ ಇವನಿಗೆ ಹೋಯ್ತದೆ, ನಾರಾಯಣನ ಪೂಜೆ ಮಾಡ್ತಾರೆ ಇವನಿಗೆ ಹೋಯ್ತದೆ. ಅದಕ್ಕೆ ಸರ್ವಶಕ್ತ ಪ್ರದಾಯಕನಿವನು. ಅದಕ್ಕೆ ಈ ಶನೇಶ್ವರನ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕಪ್ಪು ಎಳ್ಳು ಬತ್ತಿಯನ್ನಚ್ಚಿ, ಎದ್ದೇಳಿ, ಕಪ್ಪು ಎಳ್ಳು ಬತ್ತಿಯನ್ನಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಕರಿಯ ವಸ್ತ್ರಧಾರಿಯಾಗಿರ್ತಕ್ಕಂಥ ಶನೇಶ್ವರನನ್ನ ಕಾಕವಾಹನ, ತುಳಸಿ ಪೂಜಿಪ, ತಾರಾಮರ ನಿಜರೂಪ ಈ ಶನೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದಾಗ ಪಶ್ಚಿಮ ದಿಕ್ಕಿನಲ್ಲಿ ವಾಸ ಮಾಡೋದು ಶನೇಶ್ವರ. ಅವನ ನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಕುಟುಂಬ ವರ್ಗದವರು ಮತ್ತು ನಮ್ಮ ಕೊಳ್ಳೆಗಾಲದ ದೊಡ್ಡ ಬೀದಿಯ ಎಲ್ಲ ಭಕ್ತಮಾಶ್ರಯರು ಮತ್ತು ಕಾಳಿಗುಂಡಿ ಕ್ಷೇತ್ರಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೈ ಮುಗಿದು ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಸೂತಂ ತನ್ನಮಾಮಿ ಶನೇಶ್ವರಂ. ಶನಿದೇವರ ಪಾಲಕಿ ಗೋವಿಂದ, ಶನಿದೇವರ ಪಾಲಕಿ ಗೋವಿಂದ, ಶನಿದೇವರ ಪಾಲಕಿ ಗೋವಿಂದ. ಕೊಡಿದ ಮಂತ್ರಾಕ್ಷತೆ ಕೊಡಿ. ಶನೇಶ್ವರನಿಗೆ ಕಂಡ ಪೂಜೆ ಮಾಡಿ ಶ್ರೀರಾಹು ಕೇತುಗಳು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ಶ್ರೀರಾಹು ಕೇತುಗಳು 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 ರಾಹುಕೇತವೇ ನಮಃ, ರಾಹುಕೇತವೇ ನಮಃ, ರಾಹುಕೇತವೇ ನಮಃ. ರಾಹುಕೇತುಗಳು ರುಂಡ ಮುಂಡಗಳೇ. ರಾಹುಕೇತ ಎರಡು ಗ್ರಹಗಳು ಒಂದೇ ಜೀವ ಅಂತ ಹೇಳ್ತಾರೆ. ದಕ್ಷಯ ಯಾವ ಯಾಗದಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಕೂಡ ಪ್ರಧಾನವಾಗಿ ಇವನು ಪೂಜೆ ಮಾಡ್ತಾರಂತೆ ಇವರಿಬ್ಬರಿಗೂ. ಯಾಕೆ ಗೊತ್ತೇ? ಯಾವುದೇ ಯಾಗ ಯಜ್ಞಗಳಲ್ಲಿ ವಿಘ್ನ ಬರದೇ ಇರಲಿ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಕ್ಯಾಲೆಂಡರ್ ತೆಗೆದು ನೋಡ್ತೀವಿ ನಾವು. ಯಾಕೆ ಹೇಳಿ? ರಾಹು ಕಾಲದಲ್ಲಿ ಕೆಲಸಕ್ಕೆ ಕೈ ಹಾಕ್ಬಿಟ್ರೆ ಖಂಡಿತ ಆಗಲ್ಲ. ಒಂದು ಪೂಜೆ ಮಾಡುವ ಕ್ಯಾಲೆಂಡರ್ ತೆಗೆದು ನೋಡ್ತೀವಿ. ಆದರೆ ರಾಹುಗಳಿಗೆ, ರಾಹು ಗ್ರಹ ಇರೋದು ತಮಿಳುನಾಡಿನ ತಿರುನಾಗೇಶ್ವರಂನಲ್ಲಿ. ರಾಹು ಕಾಲದಲ್ಲೇ ಪೂಜೆ ಅವನಿಗೆ. ರಾಹು ಅಂದರೆ ಸರ್ಪದೋಷ ಅಂತ. ಆ ಸರ್ಪದೋಷಗಳೇನೇ ಇದ್ರೂ ಕೂಡ ನಿವಾರಣೆ ಆಗಲಿ ಪೂಜೆ ಮಾಡುವ ಸಂದರ್ಭದಲ್ಲಿ. ಅದಕ್ಕೆ ರಾಹು ಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು. ಮಾಟ ಕೂಟ ಯಂತ್ರ ಮಂತ್ರ ವಾಮಾಚಾರ ಅಂತ ಮಾಡಿಸ್ತಾರಲ್ಲ, ಅದು ಅವ್ರಿಗೆ ವಾಪಸ್ ಹೋಯ್ತದಂತೆ ಇವ್ರು ಪೂಜೆ ಮಾಡಿದ್ರೆ. ಭೂತ ಪೀಡೆ ಪಿಶಾಚಿಗಳು ಯಾವುದು ನಮ್ಮ ಹತ್ರಕ್ಕೆ ಬರಲ್ವಂತೆ ಇವರು ಪೂಜೆ ಮಾಡಿದ್ರೆ. ಹಿತಶತ್ರುಗಳ ಸರ್ವನಾಶ. ನಮ್ಮ ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಾರಲ್ಲ, ಅವ್ರು ಸರ್ವನಾಶ ಆಗುವ ಕಾಲ ಬರುತ್ತಂತೆ. ಅದಕ್ಕೆ ಈ ರಾಹುಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು. ಒಂದು ಉದ್ದಿನ ಕಾಳು, ಇನ್ನೊಂದು ಹುರುಳಿ ಕಾಳು, ಒಂದು ಗೋಮೇದ ಕಾಳು, ಇನ್ನೊಂದಕ್ಕೆ ವೈಡೂರ್ಯದ ಹರಳು. ರಾಹುವನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಉತ್ತಕ್ಕೆ ತನಿ ಎರಿತಾರಲ್ಲ, ಅದು ರಾಹು ಪೂಜೆ ಮಾಡಿದಷ್ಟು ಪುಣ್ಯ. ಕೇತುವನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಗರ್ಕೆನಿಟ್ಟು ಗಣಪತಿಯನ್ನು ಪೂಜೆ ಮಾಡಿಬಿಟ್ರೆ ನವಗ್ರಹಗಳನ್ನೇ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ಮಹಂದಾತ ಭೂಪಾಲ ಪತ್ನಿ ಸಮೇತನಾಗಿ ನವಗ್ರಹಗಳ ಪೂಜೆಯನ್ನು ಸಲ್ಲಿಸ್ತಿದ್ರೆ ವಾಯುವ್ಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ವಾಸ ಮಾಡತಕ್ಕಂಥ ಎರಡು ಗ್ರಹಗಳಿಗೂ ಒಟ್ಟಿಗೆ ಪೂಜೆ. ಎರಡು ಕಾಯಿ ಹೊಡಿರಿ. ಈ ಎರಡು ಗ್ರಹಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ನಮ್ಮ ಕೊಳ್ಳೆಗಾಲದ ದೊಡ್ಡ ಬೀದಿಯ ಯಜಮಾನರುಗಳು ಮತ್ತು ಗುರು ಹಿರಿಯರ ಸಮಕ್ಷಮದಲ್ಲಿ ನಾಗಬಸಪ್ಪನವರ್ಗನ ಅಧ್ಯಕ್ಷತೆಯಲ್ಲಿ ಎರಡು ಗ್ರಹಗಳಿಗೂ ಒಟ್ಟಿಗೆ ಪೂಜೆಯನ್ನು ಸಲ್ಲಿಸ್ಬಿಡೋಣ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಮ್ರಾಕುಂ ಪ್ರಣಮಾಮ್ಯಹಂ.
ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾವುಕೇತುಗಳ ಪಾದಕ್ಕೆ ಗೋವಿಂದ, ರಾವುಕೇತುಗಳ ಪಾದಕ್ಕೆ ಗೋವಿಂದ, ರಾವುಕೇತುಗಳ ಪಾದಕ್ಕೆ ಗೋವಿಂದ. 9 ನವಗ್ರಹಗಳನ್ನ ನಿರ್ವಿಘ್ನದಾಯಕವಾಗಿ ಪೂಜೆ ಮಾಡಿದ್ದೀವಿ. ಅಲ್ಲಿ ಬಿಂದುಮತಿ ಸಮೇತನಾಗಿ ಮಾಂದಾತ ಭೂಪಾಲ ಪೂಜೆಯನ್ನು ಮುಗಿಸಿ ದೇವಿ ಸಾಧು ಸಂತರಿಗೆಲ್ಲ ನಮಸ್ಕರಿಸಿ ಆಶೀರ್ವಾದ ಪಡ್ಕೋ. ಗುರು ಹಿರಿಯರಿಗೆಲ್ಲರಿಗೂ ಸಾಧು ಸಂತರಿಗೆಲ್ಲರಿಗೂ ಕೂಡ ಫಲಪುಷ್ಪ ತಾಂಬೂಲಾದಿಗಳನ್ನು ಕೊಟ್ಟು ಪುಣ್ಯವಂತಳಾಗು. ನಾನು ಅರಮನೆಯ ಕೆಲಸದ ನಿಮಿತ್ತವಾಗಿ ಒಡ್ಡೋಲಗಕ್ಕೆ ಹೋಗ್ತಾ ಇದ್ದೇನೆ ಅಂತ ಈಗ ತಾನೇ ನವಗ್ರಹಗಳ ಪೂಜೆ ಮಾಡಿ ಸಂತೋಷದಿಂದ ದಾನ ಧರ್ಮಾದಿಗಳನ್ನು ಮಾಡಿ ಆ ದಾನ ಧರ್ಮಾದಿಗಳನ್ನು ಮಾಡಿ ಅರಮನೆ ಕಡೆ ಬರ್ತಾ ಇದ್ದಾನೆ ಮಹಾರಾಜ. ಚಾಪನೆ ಹಾಕೊಂಡು ಕೂತ್ಕೊಳ್ಳಿ ಅಲ್ಲೇ. ಆ ಪರಮಾತ್ಮನ ಒಂದು ಪುಣ್ಯ ಕಥೆಯಲ್ಲಿ ಈಗ ಟೀ ಪೈ ವ್ಯವಸ್ಥೆ ಮಾಡಿ ಈ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಒಂದು ಹಾಗಲೇ ಕೇಳ್ಕೊಂಡಿದ್ದ ಸಿದ್ದಪ್ಪಾಜಿಯವ್ರ ಗೀತೆನ ಈಗ ಆಡ್ಬಿಡವ. ಕಳ್ಳಿಯಾಲು 3 ಕಣ್ಣಿಗ ಯಜ್ಞದಾಲು 6 ಕಣ್ಣುಗ ಸೇವಿಸಿ ಭಗ್ಗಲಾರದ ಹಲಗೂರು ಪಾಂಚಾಳಗೇರಿಯ ಭಗ್ಗಿಸಿದ ಘನ ನೀಲಿ ಸಿದ್ದಪ್ಪಾಜಿ ನಿನಗೆ ಶರಣ. ದೇಶದಿಂದ ಪುರಿಯಾಗುತ್ತಾಯವನ್ನು ದಕ್ಷಿಣಗೆ ಬಂದ ನಮ್ಮ ಸ್ವಾಮಿ, ನಮ್ಮ ಸ್ವಾಮಿ ಮಚ್ಚಯ್ಯ ಸ್ವಾಮಿ, ನಮ್ಮ ಸ್ವಾಮಿ ಮಚ್ಚಯ್ಯ ಸ್ವಾಮಿ. ರಾಜಾಪಣ
ನೆಲೆಸಿದೆ